ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಟ್ ಟಾಪಿಕ್ ಝೋನ್. ಬಿಗ್ ಬಾಸ್ ಮನೆಯಲ್ಲಿ ಹಳೆಯ ಸ್ಪರ್ಧಿಗಳ ಎಂಟ್ರಿ ಆಗಿದೆ. ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಯಾರೊಬ್ಬರೂ ಮನೆಯಿಂದ ಆಚೆ ಬಂದಿಲ್ಲ. ಅದು ಅಲ್ಲದೆ ಇದರ ನಡುವೆ ಹನುಮಂತು ಗ್ರ್ಯಾಂಡ್ ಫಿನಾಲಿಗೆ ಪ್ರವೇಶ ಪಡೆದಿದ್ದಾರೆ ಮತ್ತು ಧನರಾಜ್ ಅವರ ಇಮ್ಯುನಿಟಿ ಕೂಡ ಕ್ಯಾನ್ಸಲ್ ಆಗಿದೆ. ಗೌತಮಿ, ಮಂಜು, ಭವ್ಯ, ಧನರಾಜ್, ರಜತ್ ಕಿಶನ್, ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಈ ಮಿಕ್ಕ 7 ಸ್ಪರ್ಧಿಗಳಲ್ಲಿ ಈ ವಾರ ಒಬ್ಬರು ಹೊರಬರುವುದು ಪಕ್ಕಾ ಎನ್ನಲಾಗುತ್ತಿದೆ. ಸದ್ಯ ಮನೆಗೆ ನೆನಪಿನ ಮೂಟೆ ಹೊತ್ತು ತಂದ ಹಳೆ ಕಂಟೆಸ್ಟೆಂಟ್ಸ್ ಅನುಷಾ ರೈ, ಹಂಸ, ಮಾನಸ, ತುಕಾಲಿ ಸಂತೋಷ್, ಶಿಶಿರ್, ಗೋಲ್ಡ್ ಸುರೇಶ್ ತಮ್ಮ ಹಳೆ ಸವಿ ನೆನಪುಗಳನ್ನು ಮತ್ತು ಕಹಿ ಸತ್ಯವನ್ನು ಮನೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಗೋಲ್ಡ್ ಸುರೇಶ್ ರವರು ತಮ್ಮ ಒಂದು ಉಪ್ಪಿನಕಾಯಿ ಎತ್ತುಕೊಂಡೆ ಎನ್ನುವ ಕಾರಣಕ್ಕೆ ನಾಮಿನೇಟ್ ಮಾಡಿರೋದು ಬೇಸರವಾಗಿತ್ತು ಎಂದು ಹೇಳಿಕೊಂಡಿದ್ದಾರೆ. ಮಂಜು ಅವರು ನನಗೆ ಹರ್ಟ್ ಮಾಡಿದ್ದಾರೆ ಎಂದು ಹಂಸ ಕೂಡ ಹೇಳಿದರು. ಇದಕ್ಕೆ ಮಂಜು ಅವರು ಕೂಡ ಖಡಕ್ ಆಗಿಯೇ ಉತ್ತರ ನೀಡಿದ್ದಾರೆ. ಗ್ರ್ಯಾಂಡ್ ಫಿನಾಲಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಮನೆಯಲ್ಲಿರುವವರಿಗೆ ಎನರ್ಜಿ ತುಂಬಲು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸೀಸನ್ 10ರ ಕೆಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಹೋಗಿದ್ದಾರೆ. ಅಲ್ಲದೆ ಸ್ಯಾಂಡಲ್ವುಡ್ನ ತಾರೆಗಳಾದ ಅದಿತಿ ಪ್ರಭುದೇವ, ಶರಣ್ ಅವರು ಹನುಮಂತುಗೆ ಗ್ರ್ಯಾಂಡ್ ಫಿನಾಲೆ ಟಿಕೆಟ್ ನೀಡಿ ವಿಶ್ ಮಾಡಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಲು ಸ್ಪರ್ಧಿಗಳಿಗೆ ಕೆಲವು ಟಾಸ್ಕ್ಗಳನ್ನು ಕೂಡ ನೀಡಲಾಗಿತ್ತು. ಹಲವು ಹಂತಗಳಲ್ಲಿ ಟಾಸ್ಕ್ ನಡೆಯಿತು. ಇದರ ನಡುವೆ ಹೊಸದಾಗಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿತ್ತು. ಇದರಲ್ಲೂ ಕೂಡ ಎಲ್ಲ ಸ್ಪರ್ಧಿಗಳು ಮತ್ತದೇ ಹಳೆ ಕಾರಣಗಳನ್ನು ನೀಡಿ ಅದೇ ಜಗಳಗಳು ರಿಪೀಟ್ ಕೂಡ ಆಗಿವೆ. ಇದರಲ್ಲಿಯೇ ಶೀಘ್ರದಲ್ಲಿ ಇಬ್ಬರ ಎಲಿಮಿನೇಷನ್ ಸಹ ಆಗಲಿದೆ. ತಮ್ಮ ಅದ್ಭುತ ಆಟಗಾರಿಕೆಯಿಂದ ಗ್ರ್ಯಾಂಡ್ ಫಿನಾಲೆವರೆಗೂ ಸೇಫ್ ಆಗಿದ್ದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಅಲ್ಟಿಮೇಟ್ ಕ್ಯಾಪ್ಟನ್ ಕೂಡ ಆಗಿ ನಾಮಿನೇಷನ್ನಿಂದ ಪಾರಾಗಿದ್ದಾರೆ. ಮತ್ತು ನಮ್ಮ ಕಿಚನ ಪಂಚಾಯಿತಿಯಲ್ಲಿಯೇ ಸುದೀಪ್ ಅವರು ಹೇಳಿದ ಹಾಗೆ ಈ ವಾರ ಮಧ್ಯರಾತ್ರಿ ಮಿಡ್ನೈಟ್ ಎಲಿಮಿನೇಷನ್ ಇರುತ್ತದೆ. ಅದರಂತೆಯೇ ಮನೆಯೊಳಗೆ ಇಬ್ಬರು ಅಥವಾ ಒಬ್ಬರು ಸದಸ್ಯರಿಗೆ ಕೊನೆಯ ರಾತ್ರಿ ಕೂಡ ಆಗಬಹುದು ಎಂಬ ನಿರೀಕ್ಷೆ ಇದೆ. ಇದರ ಬೆನ್ನಲ್ಲೇ ಚರ್ಚೆಯಾಗಿರೋದು ಸ್ಪರ್ಧಿಗಳ ಸಂಭಾವನೆಯ ಮಾತುಗಳು. ಹೌದು, ಧನರಾಜ್ ಅವರದ್ದು ತಪ್ಪು ಅಂತ ಯಾವಾಗ ಗೊತ್ತಾಯಿತೋ ನಾನು ಇಷ್ಟ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅಂದುಕೊಂಡಿರಲಿಲ್ಲ. ನನ್ನನ್ನು ಸೇರಿಸಿಕೊಂಡೇ ನಾಮಿನೇಷನ್ ಪ್ರಕ್ರಿಯೆ ಮುಂದುವರಿಸಿ ಎಂದು ಮನವಿ ಮಾಡಿದ್ದರು. ಇದೇ ಕಾರಣಕ್ಕಾಗಿ ಮೇ ಬಿ ಧನರಾಜ್ ಅವರೇ ಔಟ್ ಆಗಬಹುದು ಎನ್ನಲಾಗಿತ್ತು. ಸಂಭಾವನೆ ವಿಚಾರಕ್ಕೆ ಬಂದರೆ ಬಿಗ್ ಬಾಸ್ನ ಉಳಿದೆಲ್ಲ ಸ್ಪರ್ಧಿಗಳಿಗಿಂತ ಗೌತಮಿಯವರೇ ಅತಿ ಹೆಚ್ಚು ಸಂಭಾವನೆ ವಾರಕ್ಕೆ ಪಡೆಯುತ್ತಾರೆ ಎನ್ನಲಾಗಿದೆ. ಬರೋಬ್ಬರಿ 60,000 ಸಂಭಾವನೆ ಪಡೆಯುವ ಮೂಲಕ ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಧನರಾಜ್ ವಾರಕ್ಕೆ 30,000 ಪಡೆಯುತ್ತಿದ್ದು ಈ ಮೂಲಕ ಈ ಸೀಸನ್ನಲ್ಲಿ ಅವರೇ ಅತಿ ಕಡಿಮೆ ಸಂಭಾವನೆ ಪಡೆಯುತ್ತಿದ್ದಾರೆ. ಇದು ಇವತ್ತಿನ ಲೇಟೆಸ್ಟ್ ಬಿಗ್ ಬಾಸ್ ಅಪ್ಡೇಟ್ಸ್. ಎಲ್ಲ ಬಿಗ್ ಬಾಸ್ ವೀಕ್ಷಕರು ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಮತ್ತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗಬೇಕೆಂದು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನಷ್ಟು ಟ್ರೆಂಡಿಂಗ್ ಮಾಹಿತಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.